ಫಲಿತಾಂಶದ ದಿನ ಏಕಾಏಕಿ ಪಾತಾಳಕ್ಕೆ ಕುಸಿದಿದ್ದ ಸೆನ್ಸೆಕ್ಸ್ ಮತ್ತೆ ಮೇಲೆದ್ದಿದೆ. ಎಕ್ಸಿಟ್ ಪೋಲ್ ಬಂದ ದಿವಸ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ಒಂದು ದಿನದ ಅತಿ ಹೆಚ್ಚಿನ ಬೆಳವಣಿಗೆಯ ರೆಕಾರ್ಡ್. ರಿಸಲ್ಟ್ ದಿವಸ ಒಂದು ದಿನದ ಅತಿ ದೊಡ್ಡ ಕುಸಿತದ ರೆಕಾರ್ಡ್ ಆಯಿತು. ಎಕ್ಸಿಟ್ ಪೋಲ್ ದಿನ 14 ಲಕ್ಷ ಕೋಟಿಯ ಲಾಭವನ್ನು ಹೂಡಿಕೆದಾರರು ಮಾಡಿಕೊಂಡ್ರೆ ರಿಸಲ್ಟ್ ದಿವಸ 35 ಲಕ್ಷ ಕೋಟಿಯ ಲಾಸ್ ಮಾಡಿಕೊಂಡ್ರು. ಈಗ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಫಿಕ್ಸ್ ಆದಂತೆ ಸೆನ್ಸೆಕ್ಸ್ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ. 23,290 ಅಂಕಗಳಿಗೆ ಬಂದಿದೆ. ನಿಫ್ಟಿ ಚುನಾವಣಾ ಫಲಿತಾಂಶದ ದಿನ ಏನು ನಷ್ಟ ಆಗಿತ್ತು ಅದು ಮತ್ತೆ ಸರಿಯಾಗಿದೆ, ಮತ್ತೆ ಅಷ್ಟು ಲಾಭ ಆಗಿದೆ. ಜೂನ್ 3 2,507 ಅಂಕಗಳ ಏರಿಕೆ ಒಂದೇ ದಿವಸ. ಎಕ್ಸಿಟ್ ಪೋಲ್ನ ಪರಿಣಾಮ ಅದು. 14 ಲಕ್ಷ ಕೋಟಿಯ ಲಾಭ. ಜೂನ್ 4 ರಿಸಲ್ಟ್ ದಿವಸ 4,390 ಅಂಕ ಬಿತ್ತು. 30 ಲಕ್ಷ ಕೋಟಿಯ ಲಾಸ್ ಒಂದೇ ದಿವಸ. ಜೂನ್ 5 ಮತ್ತೆ NDA ಸರ್ಕಾರ ಬರುತ್ತೆ ಅನ್ನೋದು ಖಚಿತ ಆಯಿತು. 2,303 ಅಂಕ ಮೇಲೆ 10 ರಿಂದ 12 ಲಕ್ಷ ಕೋಟಿಯ ಲಾಭ ಆಯಿತು. ಜೂನ್ 6 692 ಅಂಕಗಳ ಏರಿಕೆ, 1 ರಿಂದ 2 ಲಕ್ಷ ಕೋಟಿ ಲಾಭ. ಇವತ್ತು 1,618 ಅಂಕ ಏರಿದೆಯಂತೆ. 1,618 ಅಂಕ ಅಂದ್ರೆ ಒಂದು 5-6 ಲಕ್ಷ ಕೋಟಿಯ ಲಾಭ. ಇವತ್ತಿನ ಏರಿಕೆಯನ್ನು ಸೇರಿಸಿದ್ರೆ ಎಕ್ಸಿಟ್ ಪೋಲ್ ದಿವಸ ಎಲ್ಲಿಗೆ ಬಂದಿತ್ತು ಅಲ್ಲಿಗೆ ಬಂದಿದೆ, ಮರಳಿ ಅಲ್ಲಿಗೆ ಬಂದಿದೆ ಸೆನ್ಸೆಕ್ಸ್. ನಿಫ್ಟಿಯ ಏರಿಕೆ ಇಳಿಕೆಗಳನ್ನು ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ನಿನ್ನೆ ಒಂದು ವಿಶೇಷ ಇನ್ಸೈಟ್ ಅನ್ನು ಕೊಡ್ತಾ ಇದ್ವಿ ನಿಮಗೆ. ಲೋಕಸಭಾ ಕ್ಷೇತ್ರವಾರು ಇರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಲೀಡ್ ಕೊಟ್ಟರು, ಯಾರ್ಯಾರ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು, ಸಚಿವರುಗಳು ಎಷ್ಟು ಜನ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಿಸಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರ ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್ ತಗೊಂಡಿದ್ದೆಲ್ಲಿ, ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ತಗೊಂಡಿದ್ದೆಲ್ಲಿ. ವಿವರಗಳ ಇಂಟ್ರೆಸ್ಟಿಂಗ್ ಇದ್ದಾವೆ. ನಿನ್ನೆ 13 ಕ್ಷೇತ್ರಗಳ ವಿವರ ಕೊಟ್ಟಿದ್ದೀವಿ. 14ನೇ ಕ್ಷೇತ್ರದಿಂದ ಆರಂಭಿಸ್ತೀವಿ. ಇವತ್ತು ಒಂದು ಸಣ್ಣ ಬ್ರೇಕ್ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.